ಕನ್ನಡ. ಕನ್ನಡ ಎಂತ ಇಲ್ಲಿ ನಿಮ್ಗೆ ಮುಂಚೆ ಸ್ಟಾರ್ಟಿಂಗ್ ಬಂದಿದ್ರೆ ಇಲ್ಲಿಗೆ ಬಂದಿದ್ದಾರೆ. ಬಂದಿದ್ದೀರಾ? ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸಿ. Okay. ಮುಂಚೆ ಹೇಗಿತ್ತು, ನೀವು ಸ್ಟಾರ್ಟಿಂಗ್ ಬರುವಾಗ ಹೇಗಿತ್ತು, ಈವಾಗ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ? ರೀಸೆಂಟ್ 1 year ಇಂದನೇ ಬರ್ತಿರೋದು ಸೇಮ್ ಎಲ್ಲ. ಈವ್ನಿಂಗ್ ಟೈಮಲ್ಲಿ ಬಂದದ್ದು, ಇಲ್ಲಿ ಸನ್ಸೆಟ್ ಟೈಮಲ್ಲಿ ಬಂದಿದ್ವಿ. ಸೊ ತುಂಬ ಚೆಂದ, ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್ ಇದು, ಮತ್ತು ತುಂಬ ಚೆನ್ನಾಗಿರುತ್ತೆ, ಒಂಥರ ಕಾಮ್ನೆಸ್ ಕೂಡ ಇರ್ಲಿಲ್ಲ, ಮತ್ತೆ ಜನ ಕೂಡ ಅಷ್ಟು ಜಾಸ್ತಿ ಬರ್ತಾ ಇರ್ಲಿಲ್ಲ. ಇವಾಗ ನೋಡಿದ್ರೆ ತುಂಬಾ ಜನ ಬರ್ತಿದ್ದಾರೆ. ಸ್ವಲ್ಪ ಪ್ರಚಾರ ಕೂಡ ಆಗಿರುವ ಕಾರಣ ತುಂಬಾ ಜನ ಬರ್ತಿದ್ದಾರೆ. ತಗೊಳ್ಳಿ. ನಿಮ್ಮ ಹೆಸರು? ಫಾತಿಮಾ. ಫಾತಿಮಾ ಅಂತ. ನೀವು ಫಸ್ಟ್ ಟೈಮ್ ಬರುದಾ, ನೆಕ್ಸ್ಟ್ ಲಾಸ್ಟ್ ಅಲ್ಲ, ಬಂದಿದ್ದೀರಾ? ನನ್ನ ಮನೆ ಇಲ್ಲಿಯೇನೆ. ಇಲ್ಲೇನಾ? ಇಲ್ಲಿ ಬರ್ತಾನೆ ಇರ್ತೀರಾ? ನಾವು Sunday. ಬರ್ತಾ ಇರ್ತೀವಿ. ಓಕೆ ಓಕೆ. ಇಲ್ಲಿ ನಾವು ಮಂಗಳೂರಿನ ಮುಡುಪಿನಲ್ಲಿರುವ ಗೋವರ್ಧನಗಿರಿ ಬೆಟ್ಟಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ವೀಕೆಂಡ್ ಟೂರ್ ಎಲ್ಲ ಹೋಗುವವರಿಗೆ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನೀವೊಂದು ವಿಸಿಟಿಗೆ ಒಮ್ಮೆ ವಿಸಿಟ್ ಮಾಡಿ. ನಮಸ್ತೆ ಬಂಧುಗಳೇ, ನಾನು ಇವತ್ತು ಮುಡುಪಿನ ಒಂದು ಪ್ರವಾಸಿ ಸ್ಥಳ ನನಗೆ ಅದರ ಹೆಸರಷ್ಟು ಗೊತ್ತಿಲ್ಲ, ಬಟ್ ನಾವೀಗ ಆ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಹೋಗಿ ಅದ್ರ ಬಗ್ಗೆ ನಾನು ನಿಮಗೆ ಅಲ್ಲಿ ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೇನೆ. ನೋಡಿ, ಇದೇ ನಮಗೆ ಇಲ್ಲಿ ಬ್ಯಾಕ್ ಸೈಡಿಂದ ನಾನು ತೋರಿಸಿರುವಂಥದ್ದು. ಮೇಲ್ಗಡೆಯಿಂದ ಎದುರಲ್ಲಿ ನೋಡೋದಿದ್ರೆ ಇದು ಒಂದು ಈ ಪ್ಲೇಸಿಗೆ ಹೋಗುವಂಥ ಮೇಯ್ನ್ ದಾರಿ ಅಂತ ಹೇಳ್ಬೋದು. ಇದರ ಒಳಗಿಂದ ಬರಬೇಕಾಗ್ತದೆ. ನೋಡಿ, ಇದೇ ರೀತಿ ಮುಂದೆ ಹೋಗ್ಬೇಕು. ಇನ್ನು ಮುಂದೆ ಹೋದರೆ ಇಲ್ಲೇ ನೋಡಿ ಇನ್ನೂ ಇದೆ ಪ್ಲೇಸಿಗೆ ಹೋಗುವಂಥದ್ದು. ಇನ್ನೂ ಗೊತ್ತಿಲ್ಲ, ನೋಡಬೇಕು ಯಾವ ರೀತಿ ಇದೆ ಪ್ಲೇಸ್, ಎಲ್ಲಿ ಇದೆ ಅಂತೇಳಿ ನೋಡಿ. ಆನಂತರ ನಿಮಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾನೆ. ಒಂದು ಅರ್ಧ ಕಿಲೋಮೀಟರ್ ಒಳಗೆ ಬರಬೇಕು. ಅರ್ಧ ಕಿಲೋಮೀಟರ್ ಒಳಗೆ ಬಂದಾದ ನಂತರ ನಿಮಗೆ ನೋಡಿ, ಇದು ಇಲ್ಲಿಂದ ಮೇಲೆ ನಿಮಗೆ ಇದು ಸಂತ ಜೋಸೆಫ್ ವಾಟ್ಸ್ ಪುಣ್ಯಕ್ಷೇತ್ರ ಮುಡಿಪು ಇಲ್ಲಿ ಬರ್ತದೆ. ಇಲ್ಲಿ ಬಂದು ಇದರ ಒಳಗೆ ಹೋಗುದಂತೆ. ನೋಡ್ಲಿಲ್ಲ, ಇನ್ನು ನೋಡ್ಬೇಕು ಹೇಗೆ ಯಾವ್ದು ಪ್ಲೇಸ್ ಅಂತ. ನಾ ಫಸ್ಟ್ ಟೈಮ್ ಬಂದಿರೋದು. ನಾನು ಆಕ್ಚುಲಿ ಕೊಣೆಜೆ ಅವನೇ, ಆದ್ರೂ ಕೂಡ ನಾನು ಫಸ್ಟ್ ಟೈಮ್ ಈ ಪ್ಲೇಸಿಗೆ ಬರ್ತಾ ಇದ್ದೇನೆ. ನೋಡುವ ಹೇಗಿದೆ ಅಂತೇಳಿ. ನೋಡಿ, ಇದೇ ಬೆಟ್ಟ. ನೋಡಿ, ಇಲ್ಲಿ ಬೆಟ್ಟದಿಂದ ನೀವು ಮುಂದೆ ಬರುವಾಗ ಅಲ್ಲಿ ಇದು ಗೋವರ್ಧನ ಬೆಟ್ಟ ಅಂತ ಹೇಳಿ ಹೆಸರು ಇದಕ್ಕೆ. ನೋಡಿ, ಅಲ್ಲಿಂದ ಬರುವಾಗ ನಿಮ್ಗೆ ಸೈಡ್ ಸೀಯಿಂಗ್ ಎಲ್ಲ ನೋಡ್ಬೇಕು. ಇದು ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಇಲ್ಲಿ ಜನ ಇಲ್ಲ ಅಂತ ಹೇಳಿ, ಇಲ್ಲಾಂದ್ರೆ ಈ ಸೈಡ್ ಸೀಯಿಂಗ್ ಎಲ್ಲ ನೋಡ್ಬೇಕು ಹೇಗಿದೆ ಗೊತ್ತಾ. ಒಂದು ಸೈಡಿಂದ ಬರುವಾಗ ನಿಮ್ಗೆ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಒಳ್ಳೆ ಪ್ಲೇಸ್. ಮತ್ತೆ ಇದೊಂಥರ ಖುಷಿ ಆಗ್ತದೆ ಈ ಪ್ಲೇಸ್ ಅಲ್ಲಿ ನೀವು ಬಂದ್ರೆ. ನೋಡಿ, ಇದು ಶ್ರೀಕೃಷ್ಣ ಧ್ಯಾನ ಮಂದಿರ ಅಂತ ಹೇಳಿ. ಈ ಬೆಟ್ಟಕ್ಕೆ ಹೆಸರು ಗೋವರ್ಧನ ಬೆಟ್ಟ ಅಂತ ಹೇಳಿ. ನಾ ಫಸ್ಟ್ ಟೈಮ್ ನೋಡಿರುವಂಥದ್ದು. ಪುಣ್ಯಕ್ಷೇತ್ರ ಇದೆ, ಸಂತ ಜೋಸೆಫ್ ವಾಚ ಪುಣ್ಯಕ್ಷೇತ್ರ ಅಂತ ಹೇಳಿ. ಅದು ಕೂಡ ಅದೇ. ಇದು ಈ ಕಡೆ ಬಂದ್ರೆ ಇದು ನೋಡಿ ಇನ್ಫೋಸಿಸ್, ಅದು ಇದು ಫುಲ್ ಕವರ್ ಆಗಿ ಇನ್ಫೋಸಿಸ್, ಅದು ಆ ಕಡೆ ಎಲ್ಲ ಇನ್ಫೋಸಿಸ್. ಅದು ನೋಡಿ, ಇಲ್ಲಿಂದ ನಿಮ್ಗೆ ಫುಲ್ ನಿಮ್ಗೆ ಬೆಟ್ಟ ಕಾಣ್ತಾ ಹೋಗ್ತದೆ. ಇಲ್ಲಿಂದ ಉದ್ದಕ್ಕೆ ನೋಡ್ತಾ ಹೋದ್ರೆ ನೋಡ ಇನ್ನು ಮುಂದೆ ಒಳಗೆ ಹೇಗಿದೆ ಅಂತ. ಫಸ್ಟ್ ಟೈಮ್ ನಾನು ಬಂದಿರುವಂಥದ್ದು. ನೋಡಿ, ಅಲ್ಲಿ ನಿಮಗೆ ಮೇನ್ ಪಿಲ್ಲರ್ ಅಲ್ಲಿ ಕಾಣ್ತದೆ. ನೋಡಿ, ಅಲ್ಲಿ ಮೇನ್ ನಿಮಗೆ ಎಂಟ್ರೆನ್ಸ್ ಇಂದ ಸ್ಟಾರ್ಟಿಂಗ್ ಇಲ್ಲಿಂದಲೇ ಚಂದ ಕಾಣ್ತದೆ. ಮತ್ತೆ ಒಳಗೆ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಹೇಳಿ. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರುವಂಥದ್ದು. ನನ್ನ ಫ್ರೆಂಡ್ ತುಂಬಾ ಸಲ ಬಂದಿದ್ದಾರಂತೆ, ಗೊತ್ತಿಲ್ಲ, ಅವ್ರು ಹೇಳಿದ್ರು, ಅವರಿಂದಾಗಿ ನಾನು ಬಂದಿರೋದು. ನಿಮಗೆ ಇಲ್ಲಿ ಇದ್ರೊಳಗೆ ಬರ್ಬೇಕಂತ ಇದ್ರೆ ನಮಗೆ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ಗೆ ಟಿಕೆಟ್ ಇರುತ್ತೆ, 30 ರೂಪಾಯಿ ಟಿಕೆಟ್ ಇದೆ. ಮತ್ತೆ ಅದ್ರ ಜೊತೆ ನಮಗೆ ಮತ್ತೆ ಮ್ಯೂಸಿಯಂ ಒಳಗೆ ಹೋಗ್ಬೇಕಿದ್ರು 20 ರೂಪಾಯಿ ಟಿಕೆಟ್ ಇದೆ ಒಬ್ಬ ವ್ಯಕ್ತಿಗೆ. ಅದೇ ಇಬ್ಬರದ್ದು ನಾವು ಮಾಡೋದಿದ್ರೆ ನಮ್ಗೆ ಸ್ವಲ್ಪ ಅದಕ್ಕೆ ಎಂಟ್ರಿಗೆಲ್ಲ ಅಮೌಂಟ್ ಇರುತ್ತೆ, ಗೊತ್ತಿಲ್ಲ. ಮತ್ತೆ ಈಗ ನಾವು ಇದ್ರೊಳಗೆ ಬಂದು ವಿಡಿಯೋ ಮಾಡ್ತಾ ಇದ್ದೇವೆ. ಮತ್ತೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ನೀನಾಗಿ ಈಗ ಒಳಗೆ ಬಂದಿದ್ದೇವೆ, ಒಳಗೆ ಬಂದು ವಿಡಿಯೋ ಮಾಡ್ತಾ ಇದ್ದೇವೆ. ಅದಕ್ಕೆ ಎಂತ ಅಂತ ಗೊತ್ತಿಲ್ಲ, ಮುಂದೆ ನೋಡ್ಬೇಕು. ಇನ್ನು ಫೋಟೋ ತೆಗೆಯೋದಕ್ಕೆ ಏನಾದರೂ ಕೇಳಿದ್ರೆ ಮತ್ತೆ ನಾವು ಅದಕ್ಕೆ ಕೂಡ ಪೇ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ಬರುವಾಗ ಎಂಟ್ರೆನ್ಸ್ ಅಲ್ಲಿ ಒಂದು ಬುದ್ಧನ ಸ್ಟ್ಯಾಚು ಸಿಗ್ತದೆ. ಅದನ್ನಂತೂ ಇಲ್ಲಿ ಸೈಟ್ ಸೀಯಿಂಗ್ ಎಲ್ಲ ತುಂಬಾ ಒಳ್ಳೇದೇ ಇದೆ ನೋಡ್ಲಿಕ್ಕೆ. ಮ್ಯೂಸಿಯಂ ನೋಡಿದ್ರೆ ಕೆಳಗೆ ಹೋಗ್ಬೇಕು. ಇದು ನೋಡಿ, ಇಲ್ಲಿಂದ ಮುಂದೆ ಬಂದ್ರೆ ಇಲ್ಲಿ ಇದು ಧ್ಯಾನ ಮಂದಿರ. ಒಳಗೆ ಹೋಗ್ಬೇಕು ಹೇಗಿದೆ ಅಂತೇಳಿ ನೋಡ್ಬೇಕು. ಆನಂತರ ಮ್ಯೂಸಿಯಂ ಕೂಡ ಹೋಗುವ. ಧ್ಯಾನ ಮಂದಿರಕ್ಕೆ ಯಾವುದೇ ಚಾರ್ಜಸ್ ಇಲ್ಲ, ಒಳಗೆ ಬರ್ಲಿಕ್ಕೆ ಮಾತ್ರ 30 ರೂಪಾಯಿ ನಾವು ಪೇ ಮಾಡಿದ್ದೇವೆ. ಮತ್ತೆ ಈಗ ಧ್ಯಾನ ಮಂದಿರ ಅಂತ ನೋಡ್ಬೇಕು. ಆನಂತರ ಮುಂದೆ ಹೇಗಿದೆ ಅಲ್ಲಿ ನೋಡಿ, ಫೋಟೋಶೂಟ್ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತು. ನೀವು ಮ್ಯೂಸಿಯಂನ ಧ್ಯಾನ ಮಂದಿರ ಮತ್ತು ಮ್ಯೂಸಿಯಂನ ಒಳಗೋಗಿ ನಾವು ಫೋಟೋಶೂಟ್ ಮಾಡೋದಿದ್ರೆ ನಾವು 300 ರೂಪೀಸ್ ಪೇ ಮಾಡ್ಬೇಕೇನಿರ್ಬೇಕು, ಗೊತ್ತಿಲ್ಲ. ಮತ್ತೆ ನಾವೀಗ ವಿಡಿಯೋ ಮಾಡ್ತಿರುವಾಗ ಸೆಕ್ಯೂರಿಟಿ ನೋಡ್ದ, ಬಟ್ ಎಂತ ಹೇಳಲಿಲ್ಲ. ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಒಂದೊಂದೇ ಪ್ಲೇಸ್ ಅನ್ನು ನೋಡ್ತಾ ತೋರಿಸ್ತಾ ಹೋಗ್ತೇನೆ ನಿಮಗೆ. ನೋಡಿ, ಧ್ಯಾನ ಮಂದಿರದ ಒಳಗೆ ನಾವು ಬಂದಿದ್ದೇವೆ. ಇಲ್ಲಿ ನಾವು ನಿಮಗೆಲ್ಲ ಫುಲ್ ನಮಗೆ ತೋರಿಸ್ತಾ ಇದ್ದಾವೆ. ಇಲ್ಲಿ ನೋಡಿ, ಧ್ಯಾನ ಮಂದಿರ ನೋಡುವಾಗ್ಲೂ ಒಂಥರ ಖುಷಿ ಆಗ್ತದೆ. ಯಾವ ರೀತಿ ಇಲ್ಲಿ ನಮಗೆ ಅಂದ್ರೆ ಧ್ಯಾನ ಮಾಡುದಾ ಅಂತ ಗೊತ್ತಿಲ್ಲ, ಬಟ್ ಇದ್ರೊಳಗೆ ಬರುವಾಗ್ಲೂ ಒಂದು ಕೂತ್ಕೊಂಡು ಒಂದು 10 ನಿಮಿಷ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಒಂಥರ ಖುಷಿಯಿಂದ ಇರ್ಬೇಕಂತ ಆಗ್ತದೆ. ಬಿಟ್ರೆ ಒಂದು ನಾನು ಇಲ್ಲೇ ಇರ್ಬೋದು ಅಂತ ಆಗ್ತದೆ. ಒಂದು ಪ್ಲೇಸ್ ನೋಡುವಾಗ್ಲೂ ಒಂಥರ ಖುಷಿ ಆಗ್ತದೆ. ಧ್ಯಾನ ಮಂದಿರದ ಒಳಗೆ ಬಂದಿದ್ದೇವೆ. ಇಲ್ಲಿಂದ ನಾವು ವಿಡಿಯೋ ಮಾಡ್ತಾ ಇದ್ದೇವೆ, ಬಟ್ ಅದಕ್ಕೆ ನಾವು ಪೇ ಕೂಡ ಮಾಡಿದ್ದೇವೆ. ಅಂದರೆ ವಿಡಿಯೋ ಮಾಡಬೇಕಿದ್ರೆ ನೀವು ಪೇ ಮಾಡಬೇಕಂತಿತ್ತು, ಬಟ್ ನಾವು ಪೇ ಮಾಡಿದ್ದೇವೆ. ಮತ್ತು ಇಲ್ಲಿ ಸೈಲೆನ್ಸ್ ಪ್ಲೀಸ್, ದಯವಿಟ್ಟು ಮೌನವಾಗಿರಿ ಅಂತ ಇದೆ, ಸೈಲೆನ್ಸ್ ಕಾಪಾಡಿ. ಬಟ್ ನಾನು ಇಲ್ಲಿ ವಿಡಿಯೋ ಮಾಡ್ತಿರೋದು ಮೆಲ್ಲಕ್ಕೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೋಡುವ, ನೋಡಿ ಎಲ್ಲ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ಇವರು, ಬಟ್ ಯಾರು ಇಲ್ಲಿ ಇಲ್ಲ. ಅವರು ಖಾಲಿ ನಮ್ಮ ಹತ್ರ ಟಿಕೆಟ್ ತಗೊಂಡ್ರು. ಟಿಕೆಟ್ ನಾವು ಕೊಟ್ವಿ ಅವರಿಗೆ ಕೊಟ್ಟು. ಈಗ ಕೃಷ್ಣನದೊಂದು ನಿಮಗೆ ಅಲ್ಲಿ ಫೋಟೋ ತೆಗಿತಾ ಇದ್ದಾರೆ ನೋಡಿ, ಕೃಷ್ಣದೊಂದು ವಿಡಿಯೋ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಆಗ್ತದೆ ಇಲ್ಲಿ ಬಂದರೆ. ಇಲ್ಲಿಂದ ಒಂದು ಕೃಷ್ಣನಿಗೆ ಒಂದು ಅಡ್ಡ ಬೀಳ್ತಾ ಇದ್ದಾನೆ.
ನೋಡಿ, ಒಂದು ಪುರಾತನ ಎಷ್ಟು ಸಮಯ ಆಗಿದೆ ಅಂತ ವಿಷಯ ಅಂತ ಗೊತ್ತಿಲ್ಲ. ನಾವು ಇಲ್ಲಿ ಇದ್ರೆ ಅವ್ರ ಹತ್ರ ಒಂದು ಕೇಳಿ ನಾನು ಇದರ ವಿಚಾರಿಸಿ ಸ್ವಲ್ಪ ಹೇಳ್ತೇವೆ. ನಾವು ಇಲ್ಲಿ ಬಂದವರಿಗೆಲ್ಲ ಸ್ವಲ್ಪ ಕೇಳುವ, ಆಯ್ತಾ? ಇಲ್ಲಿ ಈ ಪ್ಲೇಸಿಗೆ ಬರ್ಬೇಕಾಗತ್ತೆ ಅಂತಾರೆ ಏನೋ ನೋಡಿ. ಈಗ ನಿಮಗೆ ಇಲ್ಲಿ ಇದೆಲ್ಲ ಸೈಟ್ ಸೀಯಿಂಗ್ ಎಲ್ಲ ತೋರಿಸ್ತಾ ಹೋಗ್ತೇನೆ. ಮೈನ್ ಆಗಿ ಇಲ್ಲಿ ಪ್ಲೇಸ್ ಎಲ್ಲ ನೋಡುವಾಗ ನಿಮ್ಗೊಂಥರ ಖುಷಿ ಆಗ್ತದೆ. ಇಲ್ಲಿ ಅವರ ಅಂತ ಗೊತ್ತಿಲ್ಲ, ಕೆಲವರು ತುಂಬಾ ಮಂದಿ ಇದ್ದಾರೆ ಇಲ್ಲಿ ನೋಡಿ. ಅವ್ರ ಹತ್ರ ಎಲ್ಲ ನೋಡ್ಬೇಕು, ಕೇಳ್ಬೇಕು, ಅವ್ರ ಸ್ವಲ್ಪ ಮಾತಾಡುವ. ಇಲ್ಲಿ ಪ್ಲೇಸಸ್ ಹೇಗಿದೆ, ನಿಮ್ಗೆ ಯಾವ ರೀತಿ ಆಗ್ತದೆ, ಇಲ್ಲ ನಿಮ್ಗೆ ನೀವು ಫಸ್ಟ್ ಟೈಮ್ ಬಂದದಲ್ಲ, ಮೊದಲು ಬಂದಿದ್ದೀರಾ ಅಂತೆಲ್ಲ ಕೇಳ್ತಾ ಹೋಗ. ಕೆಲವು ಪ್ಲೇಸಸ್ ಅನ್ನೆಲ್ಲ ತೋರಿಸ್ತಾ ಹೋಗ್ತೇವೆ. ನಾವು ಈಗ ಮೇಲಿನ ಮಾಡ್ತಿದ್ದೇವೆ, ಆನಂತರ ನೋಡ್ಬೇಕು ಕೆಳಗಿಂದ ಹೇಗೆ ಅಂತ. ಎಲ್ಲರೊಂದು ಖುಷಿಯಿಂದ ಇದ್ದಾರೆ ನೋಡಿ, ಎಲ್ಲ ಇಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿಂದ ನಿಮ್ಗೆ ಅಲ್ಲಿಂದ ಕೆಳಗೆ ಹೇಗೆ ಕಾಣ್ತದೆ, ಇಲ್ಲಿಂದ ಯಾವ ರೀತಿ ಕಾಣ್ತದೆ, ಫುಲ್ ಪ್ಲೇಸಸ್ ಎಲ್ಲ ಹೇಗಿದೆ ಅಂತ ನೋಡ್ತಾ ಹೋಗುವ. ಅಂದ್ರೆ ಇನ್ನು ಹೊಸತೊಂದು ಯಾವುದೋ ಒಂದು ಇಲ್ಲ ಆಗ್ತದೆ ಬಿಲ್ಡಿಂಗ್. ಇದು ಕೂಡ ಯಾವುದೋ ಏನೋ ಇರಬಹುದು, ನೋಡ ಮುಂದೆ. ಅಂದ್ರೆ ಇನ್ನು ಬರ್ತಾ ಇರ್ಲಿ, ಕೆಲವರು ಹೆಚ್ಚಿನವ್ರು ಬರ್ತಾ ಇರ್ತಾರೆ. ನೋಡುವ, ಪ್ರವಾಸಿ ಸ್ಥಳ ಅಂತ ಹೇಳೋದ್ಲೆ ಖುಷಿ. ಅಂದ್ರೆ ಮಂಗಳೂರಿನವರಾಗಿ ನಾವು ಇದೇ ನಾನು ಫಸ್ಟ್ ಟೈಮ್ ಬಂದಿರುವಂತದ್ದು, ಇಲ್ಲಿ ಜಾಸ್ತಿ ಬರ್ಲಿಲ್ಲ. ಇದು ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಅಂದ್ರೆ ನೀವು ಯಾವಾಗ ಬಂದಿದ್ದೆ, ನೀವು ಮೊದ್ಲು ಇಲ್ಲಿಗೆ ಮೊದ್ಲು ಬಂದಿದ್ದೀರಲ್ಲ, ಫಸ್ಟ್ ಟೈಮ್ ಬರುವಂತದ? ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ಇಲ್ಲಿಗೆ. ತುಂಬ ಚಂದ ಎಕ್ಸ್ಪೀರಿಯನ್ಸ್. ಈವ್ನಿಂಗ್ ಟೈಮಲ್ಲಿ ಬಂದದ್ದು. ಇಲ್ಲಿ ಸನ್ಸೆಟ್ ಟೈಮಲ್ಲಿ ಬಂದಿದ್ವಿ. ಸೊ ತುಂಬ ಚಂದ, ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್ ಇದು. ಮತ್ತೆ ತುಂಬ ಚೆನ್ನಾಗುತ್ತೆ, ಒಂಥರ ಕಾಮ್ನೆಸ್ ಫೀಲ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಏನಾದ್ರು ಹೇಳಲಿಕ್ಕಿದೆ ನಿಮ್ದು ಇಲ್ಲಿ ಬಂದಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ? ಮಾತಾಡಿ. ನಮ್ಗೆ ಏನಂತ ಹೇಳ್ಬೇಕಂದ್ರೆ ಕೂಲ್ ಆಗಿರುತ್ತೆ ಯಾವಾಗೂ ಬಂದ್ರೆ. ಇದು ನಂದು 2ನೇ ಸತಿ ವಿಸಿಟ್. ಚೆನ್ನಾಗಿದೆ, ಒಟ್ಟು ಪ್ಲೇಸ್ ಎಲ್ಲ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ನಿಮ್ದು ಪ್ಲೇಸ್ ಎಲ್ಲಿ? ನಮ್ದು ನಾವಿಲ್ಲಿ ಕಲಿತಾ ಇರೋದು. ಎಲ್ಲಿ? ಸ್ಟೂಡೆಂಟ್? ಸ್ಟೂಡೆಂಟ್ ನಿಟ್ಟೇರಲ್ಲಿ. ನಾವು ಬಂದ್ಬಿಟ್ಟು ಸಿರ್ಸಿಯಿಂದ ಬಂದಿರೋದು, ಇಲ್ಲಿ ಅಂದ್ರೆ ಮಂಗಳೂರಲ್ಲಿ ಕಲಿತಾ ಇರೋದು. ಇವರೆಲ್ಲ ನಮ್ ಫ್ರೆಂಡ್ಸ್. ನೀವೇನ್ ಮಾಡ್ತಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ನಾನು ಕಲಿತಾ ಇರೋದು ಮೀಡಿಯಾ ಅಂಡ್ ಕಮ್ಯುನಿಕೇಶನ್. ಹೌದಾ? ಆ ಕಾಲೇಜ್. ಬರಲ್ಲ, ಮಾತಾಡಿ. ಅಂದ್ರೆ ನೀವು ಎಲ್ಲಿ? ಊರು? ನಾ ಕೂರ್ಗಿಂದ ಬಂದಿರೋದು. ಕೂರ್ಗ? ಓ ಸೂಪರ್. ಬಂದೆ, ಒಂಥರ ಫುಲ್ ಕೂಲ್ ಆಗಿ ತಂಪಾಗಿ, ಎನ್ವಿರಾನ್ಮೆಂಟ್ ಎಲ್ಲ ಚಂದ ಇದ್ದು ಹಾಗೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಸ್ವಲ್ಪ ನಮ್ಮ ಜೊತೆ ಹಂಚ್ಕೋಬೇಕು ಪ್ಲೀಸ್. ಸರ್ ಪ್ಲೀಸ್. ಫಸ್ಟ್ ಟೈಮ್ ಬರುದಾ? ಎಲ್ಲ ನೋಡಿದ್ರಾ? ಒಂದು ನಿಮಿಷ ಮಾತಾಡಿ. ಒಳ್ಳೆ ಸ್ಟೈಲಿಸ್ಟ್ ಆಗಿ ಕಾಣ್ತಿದ್ದೀರಾ. ಫಸ್ಟ್ ಟೈಮ್ ಬರ್ತಿದೆ, ಮೇಂಟೈನ್ ಮಾಡಿದ್ದಾರೆ, ತೊಂದರೆ ಇಲ್ಲ. ಬಟ್ ಅಲ್ಲಿದು ಮಾನ್ಯುಮೆಂಟ್ ಎಲ್ಲ ಇನ್ನು ಸ್ವಲ್ಪ ಕೇರ್ ತಗೊಳ್ಬೇಕು. ಒಳ್ಳೆ ಪ್ಲೇಸ್. ಎಲ್ಲಿಂದ ಬಂದು? ಮಂಗಳೂರು. ನಿಯರ್ ಇಲ್ಲಿ. ಫಸ್ಟ್ ಟೈಮ್ ಬರುದಾ? ಮುಂಚೆ ಬಂದಿದ್ದೆ. ಇವರೆಲ್ಲ ಬರ್ತಾ ಇರ್ತಾರೆ. ಅವರು ನಾನು ಇವತ್ತು ಫಸ್ಟ್ ಟೈಮ್ ಇಟ್ಕೊಂಡು ಬಂದಿದ್ದೇನೆ. ಹೌದಾ? ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಒಂದು ವೀಕೆಂಡ್ ಗೆಟ್ ಅವೇ ಅಂತ ಹೇಳ್ಬೋದು. ಒಳ್ಳೆ ಪೀಸ್ಫುಲ್. ಹೌದು. ಅವರು ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಅವ್ರು ಯಾವ ಅವ್ರ ಹತ್ರ ಮಾತಾಡಿಸುವ. ತುಳು ನಮ್ ಕನ್ನಡ, ತುಳು ಮಾತಾಡ್ಬೋದಿತ್ತು, ಬಟ್ ನಾವು ಜಾಸ್ತಿ ಕನ್ನಡ. ಇಲ್ಲಿ ನಿಮ್ಗೆ ಮುಂಚೆ ಸ್ಟಾರ್ಟಿಂಗ್ ಬಂದಿದ್ರೆ ಇಲ್ಲಿಗೆ ಬಂದಿದ್ದೀರಾ? ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ ತಿಳಿಸಿ. ಮುಂಚೆ ಹೇಗಿತ್ತು, ನೀವು ಸ್ಟಾರ್ಟಿಂಗ್ ಬರುವಾಗ ಹೇಗಿತ್ತು, ಈಗವಾಗ ಹೇಗೆ ಇಂಪ್ರೂವ್ಮೆಂಟ್ ಆಗಿದೆ? ರೀಸೆಂಟ್ 1 year ಇಂದಾನೆ ಬರ್ತಿರೋದು, ಸೇಮ್ ಎಲ್ಲ ಉಂಟು, ಬೇರೆ ಚೇಂಜಸ್ ಗೊತ್ತಾಗ್ತಿಲ್ಲ. ಬಟ್ ಅದೇ ಪೀಸ್ಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಸ್ಟ್ರೆಸ್ಫುಲ್ ಆಗಿದ್ದು ವರ್ಕ್ ಲೋಡ್ ಎಲ್ಲ ಹೆವಿ ಇರ್ತದಲ್ಲ, ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಆನ್ಲೈನ್ ವರ್ಕ್ ಮಾಡಿ ಸ್ಟ್ರೆಸ್ ಆಗಿದ್ದು, ಸ್ವಲ್ಪ ಸ್ಟ್ರೆಸ್ ಎಲ್ಲ ಇಲ್ಲಿ ಬಂದ ಮೇಲೆ ಸ್ವಲ್ಪ ಪೀಸ್ಫುಲ್ ಎಲ್ಲ ಅದೊಂದು ಬೆಸ್ಟ್ ಅಂತ ಒಳ್ಳೆ ಫೀಲ್ ಆಗುತ್ತೆ ಇಲ್ಲಿ ಬಂದಾಗ. ಇವರೆಲ್ಲ ನಿಮ್ ಫ್ರೆಂಡ್? ಎಲ್ಲ ನಮ್ಮ ಫ್ರೆಂಡ್ಸ್, ನಾವೆಲ್ಲ ಕ್ಲಾಸ್ಮೇಟ್, ಸ್ಕೂಲ್ ಫ್ರೆಂಡ್. ಓಕೆ. ಸೊ ಹಾಗೆ ಹೀಗೆ ಒಂದು ರೇರ್ಲಿ ಒಂದು ಮೀಟ್ ಆಗಿ ಗೆಟ್ ಟುಗೆದರ್ ಮಾಡುವಾಗ ಫಸ್ಟ್ ಒಂದು ಪೀಸ್ಫುಲ್ ಪ್ಲೇಸಿಗೆ ಬಂದು ಒಂದು ಒಳ್ಳೆ ಫೀಲ್ ಆಗುತ್ತೆ. ಪ್ಲಸ್ ನಮ್ಮ ಮಂದಿರ ಇದೆಯಲ್ಲ ಇಲ್ಲಿ. ಸರಿ. ಹೌದು ಸರ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಕೆಲವು ಪ್ಲೇಸ್ ಎಲ್ಲ ನೋಡುವಾಗ ಒಂಥರ ಖುಷಿ ಆಗ್ತದೆ. ಯಾರೇ ಆಗ್ಲಿ, ನಮ್ 30 ರೂಪಾಯಿ ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಎಂಟ್ರೆನ್ಸ್ಗೆ ನಿಮ್ಗೆ ಬರ್ಲಿಕ್ಕೆ 30 ರೂಪಾಯಿ ಪೇ ಮಾಡ್ಬೇಕಾಗ್ತದೆ. ಅದಕ್ಕೆ ಅದು ನಮ್ಗೆ, ನನ್ನ ಪ್ರಕಾರ ಅದು ನಿಮ್ಗೆ ವರ್ತ್ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಸೈಟ್ ಸೀಯಿಂಗ್ ಎಲ್ಲ ನೋಡಿ, ಕೆಲವೆಲ್ಲ ನಮ್ಗೆ ನಾನು ಪ್ಲೇಸಸ್ ತೋರಿಸ್ಲಿಲ್ಲ. ಕೆಲವೊಂದು ಪ್ಲೇಸಸ್ ಎಲ್ಲ ತುಂಬಾ ಒಳ್ಳೇದಿದೆ. ಅಂದ್ರೆ ನೋಡಿ, ನಿಮ್ಗೆ ಮೇನ್ ಯಾವುದೆಲ್ಲ ಇದೆ ಅದನ್ನು ಮಾತ್ರ ತೋರಿಸ್ತಿದೆ ಇಲ್ಲಿ ವಿಡಿಯೋ ಮಾಡುವಾಗ. ನಾವು ಯೂಟ್ಯೂಬಿಗೆ ಹಾಕುವಂಥ ವಿಡಿಯೋ ಆಗಿರೋದ್ರಿಂದಾಗಿ ನಮಗೆ ಮೇನ್ ಒಳ್ಳೊಳ್ಳೆ ಪ್ಲೇಸಸ್ ಅನ್ನೆಲ್ಲ ತೋರಿಸಿ ನಿಮ್ಗೆ ವಿಡಿಯೋ ಮಾಡಬೇಕು. ಇಲ್ಲಾಂದ್ರೆ ಒಂದು 2-3 ಗಂಟೆ, ಇಲ್ಲಾಂದ್ರೆ ಜಾಸ್ತಿ ಆದ್ರೆ
ಅದು ನಿಮಗೆ ಒಂಥರ ಫೀಲ್ ಆಗ್ತದೆ, ಅಂದರೆ ತುಂಬ ನೋಡ್ಬೇಕಂತ. ಆದರೆ ಯಾರಿಗೆ ಆಗ್ಬೋದು, ನಿಮಗೆ ನಿಮಗೆ ಹಾಲಿಡೇಗೆ ಅಥವಾ ಒಂದು ಸಂಡೇಗೆ ಒಂದು ಸೈಟ್ ಸೀಯಿಂಗೆಲ್ಲ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಮತ್ತು ನಿಮ್ಗೊಂದು ಖುಷಿ ಆಗ್ತದೆ ಇಲ್ಲಿ ಬಂದರೆ. ವರ್ತ್, ನೀವು ಪೇ ಮಾಡುವಂಥ ಅಮೌಂಟ್ ಇದೆಯಲ್ಲ ಅದು ನಿಮಗೆ ವರ್ತ್ ಅಂತ ಹೇಳ್ಬೋದು. ಇಲ್ಲಿ ಖುಷಿ ಆಗ್ತದೆ. ಎಲ್ಲ ಬಂದು ಇಲ್ಲಿ ಏನೋ ಒಂಥರ ಖುಷಿಯಿಂದ ಹೋಗ್ತಾರೆ. ನಾವು ಇವತ್ತು ಇಲ್ಲಿ ಒಂದು ವಿಡಿಯೋ ಮಾಡ್ಲಿಕ್ಕೆ ಅಂತ ನಾವು ಬಂದಿರುವಂಥದ್ದು. ಒಂದು ಪರಿಸರ ನಿಮಗೆ ಒಂದು ಖುಷಿಯಾದ ಪರಿಸರ ಅಂತ ಹೇಳ್ಬೋದು. ನಿಮಗೆ ಈ ಪ್ಲೇಸ್ ಬಗ್ಗೆ ಗೊತ್ತಾ? ಇದೊಂದು ಪ್ಲೇನ್ ಪ್ಲೇಸ್ ತರ ಇದೆ. ಎಂತ ಇದು? ಇಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳನ್ನು ಮಾಡ್ತಾರೆ ಇಲ್ಲಿ. ಅಂದ್ರೆ ದೊಡ್ಡವರೆಲ್ಲ ಒಂದು 150-100 ಜನ ಸೇರಿ ಇಲ್ಲೊಂದು ಸ್ಟೇಜ್ ತರ ಇದೆ, ಸ್ಟೇಜ್ ತರ ಇದೆ. ಇಲ್ಲಿ ಸಂಜೆ ಹೊತ್ತು ಏನಾದ್ರೂ ಒಂದು ಫಂಕ್ಷನ್ ಇದ್ರೆ ಇಲ್ಲಿ ಮಾಡ್ತಾರೆ, ಮಾಡ್ತಾರೆ ಇಲ್ಲಿ. ಮತ್ತೆ ಸಂಜೆ ನೀವು ಒಂದು 5 ಗಂಟೆ ನಂತರ ಬಂದ್ರೆ ಇಲ್ಲಿ ಫುಲ್ ಲೈಟಿಂಗ್ಸ್, ಅಂದ್ರೆ ನಮ್ಗೆ ಬೇರೆ ಒಂಥರ ಒಂದು ನೆಕ್ಸ್ಟ್ ಲೆವೆಲ್ ನಿಮ್ಗೆ ಒಂದು ಖುಷಿ ಸಿಗ್ತದೆ. ಅಂದ್ರೆ ನೆಕ್ಸ್ಟ್ ಒಂದು ಬೇರೆ ರೀತಿಯಲ್ಲಿ ನಿಮ್ಗೆ ಸೈಟ್ ಸೀಯಿಂಗ್ ಎಲ್ಲ ನೋಡುವಾಗ ಒಂಥರ ಒಳ್ಳೆ ಎಂಜಾಯ್ಮೆಂಟ್ ಸಿಗ್ತದೆ ಸಂಜೆ ಹೊತ್ತು ಬಂದ್ರೆ. ನೀವು ನೋಡಿ, ಈಗ ನಾವಿಲ್ಲಿ ಈಗ ಕೆಳಗಿಂದ ಮೇಲೆ ತೋರಿಸಿದೆ. ಆಗ ನಾವು ಒಂದು ವಿಡಿಯೋ ಮಾಡೋದು ಪ್ಲೇಸ್ ನೋಡಿದ್ವಲ್ಲ, ಅಲ್ಲಿ ಕೆಳಗಿಂದ ನಾವೀಗ ಮೇಲೆ ನಿಮಗೆ ತೋರಿಸಿದೆ. ಅಲ್ಲಿ ಮೇಲೆಲ್ಲ ಕಾಣ್ತದೆ ಹೊರತು. ಬನ್ನಿ ತಗೊಳ್ಳಿ. ನಿಮ್ಮ ಹೆಸರು? ಫಾತಿಮಾ ಅಂತ. ನೀವು ಫಸ್ಟ್ ಟೈಮ್ ಬರುದಾ ನೆಕ್ಸ್ಟ್ ಲಾಸ್ಟ್? ಅಲ್ಲ, ನಾನು ಮನೆ ಇಲ್ಲೇನೆ. ಇಲ್ಲೇನಾ? ಇಲ್ಲಿ ಬರ್ತಾನೆ ಇರ್ತೀರಾ ಸಂಡೇ? ಓಕೆ. ಇಲ್ಲಿ ಎಂತ ಎಲ್ಲ ನೋಡ್ಬಹುದು ಇಲ್ಲಿ ನಾವು? ಇಲ್ಲಿ ಮ್ಯೂಸಿಯಂ ಉಂಟು, ಮತ್ತೆ ಫೋಟೋಶೂಟ್ಗೆ ಎಲ್ಲ ಬರ್ತಾರೆ. ಓಕೆ. ಈ ಬ್ರೈಡ್ಗೆ ಅದಕ್ಕೆಲ್ಲ. ಇವರೆಲ್ಲ ನಿಮ್ಮ ಫ್ರೆಂಡಾ? ಅಲ್ಲ, ನನ್ನ ಫ್ರೆಂಡ್ಸಾ? ಎಲ್ಲ ಇಲ್ಲಿದ್ದು ಇಲ್ಲಿ ಬಗ್ಗೆ ಎಲ್ಲ ತಿಳಿಸ್ತೀರಾ ಅವರಿಗೆ? ಏನೆಲ್ಲ ಉಂಟು ನೋಡ್ಬಹುದು ಇಲ್ಲಿ? ಏನು ಮ್ಯೂಸಿಯಂ ಎಲ್ಲ ಬರ್ತಾರೆ ನೋಡ್ಲಿಕ್ಕೆ, ಮತ್ತೆ ಪ್ಲೇಸ್ ವ್ಯೂ ಪಾಯಿಂಟ್, ಮತ್ತೆ ಫೋಟೋಶೂಟ್ಗೆ. ನೀವು ಆಕ್ಚುಲಿ ಮಂಗಳೂರಿನವರೇ? ಮಂಗಳೂರು. ನೀವು ತುಂಬಾ ಸಲ ಇಲ್ಲಿ ಬಂದಿದ್ದೀರಾ? ನಾ ಇಲ್ಲಿ ನಿಮ್ದು ಇಲ್ಲಿದ ಎಕ್ಸ್ಪೀರಿಯನ್ಸ್ ಹೇಗೆ ಅಂತ ಹೇಳ್ಬೋದು? ನಂದು ಓಕೆ, ಗುಡ್. ನೀವೇನ್ 30 ರೂಪೀಸ್ ಪೇ ಮಾಡಿದ್ರಲ್ಲ, ಮ್ಯೂಸಿಯಂಗೂ ಪೇ ಮಾಡಿದ್ರಾ? ಅದು ವರ್ತ್ ಅಂತ ಆಗತ್ತಲ್ಲ? ವರ್ತ್ ಅಂತ ಆಗುತ್ತೆ. ಹೌದಾ? ಖುಷಿ ಆಗುತ್ತೆ. ಥ್ಯಾಂಕ್ ಯು. ವೆಲ್ಕಮ್. ಒಂದು ಗೋವರ್ಧನಗಿರಿ ಪಂಡ ಶ್ರೀಕೃಷ್ಣ ಜ್ಞಾನ ಮಂದಿರ ಎಡ್ದೊಕ್ಕ ಮುಲ್ಪದ ಮ್ಯೂಸಿಯಂ ಒಂದು 7 ವರ್ಷದಿಂಚಿ ಮುಲ್ಪ ಸ್ಥಾಪನೆ ಆಗಿ 7 ವರ್ಷದಿಂಚಿ ಪ್ರಾರಂಭ ಆಗಿ ಪ್ರಾರಂಭ ಆಗಿ ತಂಗ 5 ವರ್ಷ 5 ವರ್ಷ ಪ್ರಾರಂಭ ಆಯ್ನಂಚಿನ ಕಾನ್ಸೆಪ್ಟ್ ಇದು ಸ್ಟಾರ್ಟಿಂಗ್ ಇದೆ ಮುಲ್ಪೊಳ್ಳ ಯಾನು ಸ್ಟಾರ್ಟಿಂಗ್ ಆದ ಬೊಕ್ಕದ ವರ್ಷ ಕ್ಯಾನಿಡೆ ಬರ್ತಿದೆ. ಇದು ನಿಖಿಲ್ ಪಾಂಡೆ ಏಪ ಸ್ಟಾರ್ಟ್ ಆಯ್ನಿ ಬೊಕ್ಕ ಏಪರ್ದ ಬೊಕ್ಕ ಶುರು ಮಂತಿನಿ ನಿಖಿಲ್ನ ಯೋಜನೆ ದಾದ ಇತ್ತಲ್ಲ ಅವು ಬಂಡ ಹೆಂಗನ ಸರ್ನ ಯೋಜನೆ ಎಂಚೇತನ ಬಂಡ ಒಂಜಿ ಮನುಷ್ಯದ ಪುಟ್ಟುದು ಸೈಪನೆ ಖಾಲಿ ಸೈಪನೆ ಅರ್ಥ ಹೆಚ್ಚಿ ಒಂಜಿ ದಾದನ ನಮ್ಮ ಸಾಧಿಸಾದ ಸಮಾಜಕ್ಕೆ ಒಂಜಿ ಕೊಡುಗೆ ಕೊಡ್ತು ಅನ್ಕೊಂಡು ನಮ್ಮ ಸಂಸ್ಕೃತಿ ಎಂಜಿನ ಈ ದೇಶದ ಸಂಸ್ಕೃತಿ ಎಂಜಿನ ಒಂದು ಜನಗಳಿಗೆ ಗೊತ್ತಾವಡ ಅನ್ನೋ ಉದ್ದೇಶ ಏನು ಮಾಡ್ತೀರಿ ಅಂಚನೆ ಮ್ಯೂಸಿಯಂ ಮಾಡ್ತೀರಿ. ಆ ಮ್ಯೂಸಿಯಮದ ಒಂದು ಕಾನ್ಸೆಪ್ಟ್ ಆರ್ಡ ಒಂಜಿ ಅಜಿಪುರುಷಕ್ಕೆ ತುಂಬೆ ಆರ್ಡ ಮಂಡ್ಯಡೆ ಇತ್ತು ಅಂದರೆ ಒಂಜಿ ಪೂರ ನನಂತ ಜನಾಂಗ ನಮ್ಮ ತೆರಿಪಾಡ್ಕೊಂಡು ಈಗ ಸಲಕರಣೆ ಮಾತ್ರ ರೆಡಿ ಮಾಡ್ತದೆ ಮುಲ್ಪ ಮ್ಯೂಸಿಯಂ ಮಾಡ್ತೀವಿ. ನೇಕ್ ಸರ್ಕಾರ ದಾದಾನ್ಲ ಹೆಲ್ಪ್ ಒಂದು ದಾದಾನ ಖಾಲಿ ಆರ್ನೇ ಮೈಂಡ್ ಸೆಟ್ ಆರೇ ಅಕಲ್ನ ಟ್ರಸ್ಟ್ ಉಂಟು. ಟ್ರಸ್ಟ್ ಇತ್ತನಲ್ಲ ಫುಲ್ ಮುತುವರ್ಜಿವಾರೆ ಸರ್ ಪಂಡ ಇದು ದಾದ ಪಂಡ ಇತ್ತೀರೆಗ್ ಮುಲ್ಪ ಕೆಲವರಿಗೆ ಎಂಕೆ ಆಕ್ಚುಲಿ ಹಂಗೆ ಕೊಣಜಿದೆ ಎಂಕೆ ಎಂದು ಮುಲ್ಪದ ವಿಷಯ ಗೊತ್ತಿಜಾನ್ ಪಂಡ ಮುಲ್ಪ ಬರ್ಪನ ಜನಕುಲ್ ಪೂರ ಕಮ್ಮಿ ಉಲ್ಲೇರ ದೇ ಪಂಡ ಮೆಕ್ಲೆ ಹಾಕ್ಲೆ ಗೊತ್ತಾ ಅಜ್ಜಾತನೆ ತನಿಕ್ ಪಬ್ಲಿಸಿಟಿ ಇದ್ದಂದ ಅನ್ಸಾತಿನ ಪಬ್ಲಿಸಿಟಿ ಮಂಡ್ ಎಂಕ್ಲಾದ ಪಬ್ಲಿಸಿಟಿ ಮಾಡ್ತಾರೆ ಗೊತ್ತಿಜ ಪತ್ತನಕ್ಲು ತೂದೆ ಆಯ್ನ ಪಬ್ಲಿಸಿಟಿ ಪತ್ತನಕ್ಲೆಗೆ ಪ್ರತಿಯೊಂದು ಎಗ್ಲ ಖುಷಿ ಆತನ ಖುಷಿ ಆ ಒಂದು ಪೋಯಿನಕ್ಲಿ ಇರಲ್ಲ ಅಕ್ಲನ ಕೊಡಂತ ಅಕ್ಲನ ಫ್ರೆಂಡ್ಸ್ ಅಕ್ಲದ ಅಕ್ಲನ ಫ್ಯಾಮಿಲಿ ಅಕ್ಲ ಮತ್ತೆ ಪಂಟ ಅಕ್ಲೆ ಕೊಡಲ್ಲ ಎತ್ತೊಂದು ಬರ್ತಂದಿಲ್ಲ ಅಂಚೆನೆ ಒಂದು ಇತ್ತು ಅಂಚೆ ಒಂಜಿಲೆ ಕೂಡ 5 ವರ್ಷೋಡು ಈತ್ ಜನ ಬರಪುರ ವಿಶೇಷ
ಈತ ಪ್ರಚಾರ ಇಂದು 5 ವರ್ಷ ಅಂಡೆ ಪಂಡ ಕೊರೋನಾ ಸ್ಟಾರ್ಟ್ ಆಯ್ನ ಟೈಮ್ ಆ ಟೈಮ್ ಪಂಡ ಮೇರೆ ಐಡಿಯಾ ಪಾರ್ದಿತ್ತೇರಿ ಬೇರೆ ಪ್ಲಾನ್ ತುಂಬಿ ಇರ್ತೇನೆ ಆ ಟೈಮ್ ಪ್ರಾರಂಭ ಮಾಡ್ತೀವಿ ಅಂಚ ಇತ್ತೆ ದಾದ ಪಂಡ ಇರೆ ಮುಲ್ಪ ಇತ್ತಿನ ಮ್ಯೂಸಿಯಂ ಪೂರ ಐಟಮ್ ಪೂರ ಆರು ದುಂಬು ಕಲೆಕ್ಟ್ ಮಾಡ್ತಿದ್ದಿತ್ತೇನ ಪಂಡ ಇಂದು ಪಂಡ ನಿಕ್ಲ ಯೋಜನೆ ಎಂಚ ಇತ್ತೇನೆ ನೀನ್ ಎಂಚ ಸ್ಟಾರ್ಟ್ ಮಾಡ್ಕೊಡೋದಿತ್ತೇನ ಒಂದು ಅವು ಯಾನ್ ಎಂಕೆ ಆತ ಅನ್ನೋ ಸರ್ಡನೆ ಅಂಚ ಮುಲ್ಪ ಇತ್ತ ಎಂಜಿನ ಪ್ರೋಗ್ರಾಮ್ ಆಪಣಿಂಚ ಪಂಡ ನಿಕ್ಲ ಪ್ರೋಗ್ರಾಮ್ ಸೂರ ಮನ್ಪಾರ ಏತ್ ಗಂಟೆ ಮುಟ್ಟ ಎಂಕಲ್ ಕಾಂಡೆ 9:30 ಹಿಡಿದು ಬಯ್ಯ ಮಧ್ಯಾಹ್ನ 1 ಗಂಟೆ ಬಟ್ಟ ಹಿಡ್ದಕ್ಕ ಮಧ್ಯಾಹ್ನ 2 ಗಂಟೆ ಹಿಡಿದು ಬಯ್ಯಕ 5 ಗಂಟೆ ಮುಟ್ಟ 5 ಗಂಟೆ ಮುಟ್ಟ ಹಿಂಗ್ ಲೋಗ್ಲಾಯ್ ಬರ್ರೆ ಬಿಡಪ್ಪ ಒಂದು ಆಜರೇಕ ಪಿದೈ ಅತನಾಗ ಕತ್ತಲೆಲ್ಲ ಹಾಕು ನಾವು ಪ್ರೋಗ್ರಾಮ್ ಮಸ್ತ್ ಜನಕ್ಕೂ ಸೇರುವೇರ ಪ್ರೋಗ್ರಾಮ್ ಉಂಡವು ಇಂಚ ಕೆಲವೆರ್ನ ಇದೆಲ್ಲ ಮೀಟಿಂಗ್ ಇತ್ತಂಡ ಅಂಚೆ ಮಾಡ್ತೀರಿ ಬೊಕ್ಕ ಕೆಲವು ಈ ಬರ್ತ್ಡೇ ಪಾರ್ಟಿ ಇಂಜಿನ ಮಾತ ಮಾಡ್ತೀರಿ ಅವು ಅಂಚೆ ಎಂಕ್ಲು ಮಂಡ ಮಾತ್ರ ಒಂಜಿ ಇಂದು ವೆಜ್ ದಲಕ ಒಂದು ಇತ್ತಲ್ಲ ವೆಜ್ ಫುಡ್ ಅಂದು ಇತ್ತನಲ್ಲ ವೆಜ್ ನಾನ್ ವೆಜ್ಗೆ ಅವಕಾಶ ಇತ್ತು ಅಂಚೆ ಮತ್ತೆ ವೆಜ್ ಇತ್ತನ ಇಂಚಿನ ಫಂಕ್ಷನ್ ಪಂಡ ಐಕ್ ಪ್ರೀ ಬುಕಿಂಗ್ ದಲ ಉಂಟಾ ಬುಕಿಂಗ್ ಮಂದಿ ಓಡ ಅಂದ್ರೆ ಬುಕಿಂಗ್ ಪಂಡ ಎಂಕಲಕ್ಕೆ ತೆರಿಪೋಡ ತೆರಿಪಾದ ಐತಂಜಿ ಒಂಜಿ ಅಮೌಂಟ್ ಉಂಟು ದಯವಂಡ ಈ ಸಂಸ್ಥೆ ಅವಂದ ಅವು ಒಯ್ಕಲ ಒಂಜಿ ಅಮೌಂಟ್ ಪಂಡ ದಿಯೋಡ ಫ್ರೀ ಕೊರೋನಾ ನಮ್ಮಲ ಒಂಜಿ ಪಂಡ ಐನ ಮೇಂಟೆನೆನ್ಸ್ ಉಂಟು ಈತ ಜನಕ್ಕೆ ಸಂಬಳ ಈತ ಒಂಜಿ ಕ್ಲೀನ್ ಮಾತ ದಿಯೋಡ ಅಂಚೆ ಮಸ್ತ್ ಖುಷಿ ಅಂಡ್ ಪಾತಿರ್ದೇರ ಥ್ಯಾಂಕ್ಸ್. ಈಗ ಈ ಒಂದು ಪ್ರವಾಸಿ ಸ್ಥಳಕ್ಕೆ ನೀವು ಬಂದ್ರಿ, ನಿಮ್ಗೆ ಇದನ್ನ ನೋಡಿ ಹೇಗೆ ಆಗ್ತಾ ಇದೆ? ನಾವೀಗ ಈ ಪ್ರವಾಸಿ ಸ್ಥಳದಲ್ಲಿ ಮ್ಯೂಸಿಯಂ ಇದೆ. ಇಲ್ಲಿ ಮ್ಯೂಸಿಯಂ ಎಷ್ಟು ವರ್ಷಕ್ಕಿಂತ ಮುಂಚೆ ಬಂದಿರುವಂತದ್ದು? ನಾನು ಇಲ್ಲಿಗೆ ಸಾಧಾರಣ 4 ವರ್ಷಕ್ಕಿಂತ ಮುಂಚೆ ಬಂದಿದ್ದೆ. ಅಂದ್ರೆ 2022ರಲ್ಲಿ ಒಂದ್ಸಲ ವಿಸಿಟ್ ಮಾಡಿದ್ದೆ. ಆ ಟೈಮಲ್ಲಿ ಅವಾಗೆಂತ ಕೊರೋನಾ ಇತ್ತಾ? ಆ ಕೊರೋನಾ ಟೈಮ್ ಅಂದ್ರೆ ಕರೆಕ್ಟ್ ನನ್ಗೆ ನೆನಪಿಲ್ಲ. ಆಗ ಒಂದು ಇಷ್ಟು ಜನ ಬರ್ತಿದ್ರು, ಆದ್ರೆ ಈಗ ಜಾಸ್ತಿ ಜನ ಬರುವುದು ನಂಗೆ ಕಾಣ್ತಾ ಉಂಟು. ಮುಂಚೆ ಅಷ್ಟು ಪ್ರಚಾರ ಕೂಡ ಇರ್ಲಿಲ್ಲ, ಮತ್ತೆ ಜನ ಕೂಡ ಅಷ್ಟು ಜಾಸ್ತಿ ಬರ್ತಾ ಇರ್ಲಿಲ್ಲ. ಇವಾಗ ನೋಡಿದ್ರೆ ತುಂಬಾ ಜನ ಬರ್ತಿದ್ದಾರೆ. ಸ್ವಲ್ಪ ಪ್ರಚಾರ ಕೂಡ ಆಗಿರುವ ಕಾರಣ ತುಂಬಾ ಜನ ಬರ್ತಿದ್ದಾರೆ. ಮತ್ತೆ ಇದನ್ನೆಲ್ಲ ನೋಡಿ ಹೇಗೆ ಆಗ್ತಾ ಇದೆ? ನನಗೆ ಇದು ಮ್ಯೂಸಿಯಂ ಒಳಗೆ ಬಂದ ಮೇಲೆ ಹೇಳ್ಬೇಕು, ಮತ್ತೆ ಇದನ್ನು ಪ್ರಚಾರ ಮಾಡ್ಬೇಕು. ಇಲ್ಲಿ ಬಂದ್ರೆ ಮ್ಯೂಸಿಯಂ ನಮ್ಗೆ ಫೋಟೋ ಎಲ್ಲ ತೆಗಿಲಿಕ್ಕೆ ಸಿಕ್ಕಿದ್ರೆ ಮ್ಯೂಸಿಯಂ ಒಳಗೆ ಎಂತೆಲ್ಲ ಐಟಮ್ಸ್ ಇದೆ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೆಲ್ಲ ಐಟಮ್ಸ್ ಇದೆ. ಒಮ್ಮೆ ಇದೊಂದು ಬಂದು ಮಾತಾಡ್ಲಿಕ್ಕೆ ಅಲ್ಲ ನೋಡ್ಲಿಕ್ಕೆ ಪ್ರತಿಯೊಬ್ಬರಿಗೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಇಷ್ಟೊಂದು ಮ್ಯೂಸಿಯಂ ಐಟಮ್ಸ್ ಅನ್ನು ಕಲೆಕ್ಟ್ ಮಾಡಿ ಇಟ್ಟದ್ದು ನಿಜವಾಗ್ಲೂ ಗ್ರೇಟ್ ಅವರು. ಹೌದು, ಅದು ಇಲ್ಲಿ ನಾವು ನಮ್ಗೆಲ್ಲ ಮುಂಚೆಲ್ಲ ಯಾವುದು ವಸ್ತುಗಳನ್ನೆಲ್ಲ ಮುಂಚೆ ಅವರೆಲ್ಲ ಯೂಸ್ ಮಾಡ್ತಿದ್ರು ಅಂತ ಅದನ್ನು ಇವಾಗ ನೋಡ್ಬೇಕಾದ್ರೆ ಇಲ್ಲಿಗೆ ಮ್ಯೂಸಿಯಂಗೆ ಬಂದ್ರೆ ನಮ್ಗೆ ಎಲ್ಲ ವಸ್ತುಗಳು ನೋಡ್ಲಿಕ್ಕೆ ಸಿಗ್ತದೆ. ಮುಂಚೆದ್ದು ಎಕ್ಸ್ರೇ ಮಿಷಿನ್ ಆಗ್ಲಿ, ಅಲ್ಲ ಅಂದ್ರೆ ಮುಂಚೆದ್ದು ಅನಸ್ಥೆಸಿಯಾ ಕೊಡುವ ಮಿಷಿನ್ ಆಗ್ಲಿ, ಮತ್ತೆ ನಮ್ಮ ಹಿರಿಯರೆಲ್ಲ ಎಂತ ಇದು ಗದ್ದೆ ಉಳಕ್ಕೆ ಯೂಸ್ ಮಾಡ್ತಿದ್ದದ್ದು ನೇಗಿಲು, ಅದಕ್ಕೆ ಬೇಕಾಗುವಂತ ಉಪಕರಣಗಳು ಗದ್ದೆ ಕೆಲಸ ಮಾಡುವಂಥದ್ದು, ಮತ್ತೆ ತುಂಬಾ ಐಟಮ್ಸ್ ಇದೆ. ತುಂಬಾ ಐಟಮ್ಸ್ ಅಂದ್ರೆ ಯಕ್ಷಗಾನ ಕಲೆಗಳ ಬಗ್ಗೆ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಹೇಗೆಲ್ಲ ವೇಷಭೂಷಣ ಇತ್ತು ಅದನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಮತ್ತೆ ತುಂಬಾ ಅಂದ್ರೆ ತುಂಬಾ ಉಂಟು. ನಮ್ಗೆ ಹಳೆ ಕಾಲದಲ್ಲಿ ಕೆಲವೊಂದು ಐಟಮ್ಸ್ ಯಾವ್ದಂತ ನಮ್ಗೆ ಹೇಳಲಿಕ್ಕೆ ನಮ್ಗೆ ಗೊತ್ತಾಗುದಿಲ್ಲ. ಅಂದ್ರೆ ಒಮ್ಮೆಲ್ಲ ನೋಡುವಾಗ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ಅಥವಾ ಕೆಲವೊಂದು ವಸ್ತುಗಳಿರ್ಬೋದು, ಅಥವಾ ಕೆಲವೊಂದು ಐಟಮ್ಸ್ ಇರ್ಬೋದು, ಇದೆಲ್ಲ ನಮ್ಗೆ ಇಲ್ಲಿ ಸಿಗುವಂಥದ್ದು. ನಮ್ಗೆ ಪ್ರತಿಯೊಬ್ಬರಿಗೆ ಅಂದ್ರೆ ನಾವು ಹೇಳುವಂಥದ್ದು, ಇಲ್ಲಿ ಯಾರೇ ಇರಿ ನೀವು ಒಂದು ಈ ಪ್ಲೇಸಿಗೆ ಬಂದೊಂದು ಏನೋ ಒಂದು ಚಾರ್ಜಸ್ ಕಟ್ಲಿಕ್ಕೆ ಇರುತ್ತೆ. ಬಂದು ನೋಡ್ಲಿಕ್ಕೆ ಒಂದು ಯಾವುದೇ ಒಂದು ಪ್ಲೇಸ್ ಅನ್ನು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಚಾರ್ಜಸ್ ಅವ್ರು ಇರಲೇಬೇಕು. ಒಂದು 20 ರೂಪಾಯಿ 30 ರೂಪಾಯಿ ಕೊಟ್ಟು ನಾವು ಒಂದು ಇಷ್ಟು ಒಂದು ದೊಡ್ಡ ಪ್ಲೇಸ್ ಅನ್ನು ನೋಡೋದು ನಿಜವಾಗಿ ನೀವು ಎಣಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಆ ರೀತಿ ಒಂದು ಪ್ಲೇಸ್ ಇದು. ನೀವು ಬಂದು ನೋಡಿ, ನಿಮ್ಗೆ ಒಂದು ಇಲ್ಲಿ ಬಂದು ನಿಮ್ಗೊಂದು ಬೆಳಗ್ಗೆ ಬಂದು ಒಂದು ಸಂಜೆ ತನಕ ಕೂತ್ಕೊಂಡ್ರೆ ನಿಮ್ಗೊಂದು ನೆಕ್ಸ್ಟ್ ಲೆವೆಲ್ ಫೀಲ್ ಆಗುತ್ತೆ. ಅಂತ ಒಂದು ಫೀಲ್ಸ್ ಅನ್ನು ಇಲ್ಲಿ ನೀವು ನೋಡ್ಬೋದು. ಖಂಡಿತ. ಯಾಕಂದ್ರೆ ನಾವು ಈಗ ಒಂದು ದಿವಸ ರಜೆಯಲ್ಲಿದ್ರೆ, ವಾರದ ವೀಕೆಂಡ್ ಆಗಿರ್ಬೋದು ಅಥವಾ ಯಾವುದೇ ದಿವಸ ನೀವು ಮನೆಯಲ್ಲಿ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಂಥ ಪ್ಲೇಸ್ಗಳನ್ನು ಬಂದು ನೋಡಿದ್ರೆ ನಮಗೆ ಹಳೆ ಕಾಲದಲ್ಲಿ ಎಂತೆಲ್ಲ ಉಪಕರಣಗಳನ್ನು ಯೂಸ್ ಮಾಡ್ತಿದ್ರು, ಈಗೆಲ್ಲ ನಾವು ಯಾವುದನ್ನು ಯೂಸ್ ಮಾಡ್ತಿದ್ದೇವೆ ಅಂತ ನಮಗೆ ತುಂಬ ತಿಳಿಯುತ್ತದೆ. ಮತ್ತು ಸ್ವಲ್ಪ ಜ್ಞಾನ ಜಾಸ್ತಿ ಆಗ್ತದೆ. ನಾವು ಮನುಷ್ಯ ಆದಮೇಲೆ ಕಲೀಲಿಕ್ಕೆ ತುಂಬ ಇದೆ. ಆಗಿರುವುದರಿಂದ ನಾವು ಇದನ್ನೆಲ್ಲ ನೋಡಿದರೆ ಮುಂಚಿನ ಕಾಲದಲ್ಲಿ ಏನೆಲ್ಲ ಯೂಸ್ ಮಾಡ್ತಿದ್ರು ಅಂತ ನಮಗೆ ಗೊತ್ತಾಗ್ತದೆ. ಮುಂದಿನ ಜನರೇಷನ್ಗೆ ನಾವು
ಹೀಗೆ ಯೂಸ್ ಮಾಡ್ತಿದ್ರು, ಅದು ಇಂತೆಂಥ ಸ್ಥಳಗಳಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಅದನ್ನು ನಾವು ತಿಳಿಸಬಹುದು. ಮತ್ತೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಪ್ಲೇಸಿಗೆ ಬಂದು ನಿಮ್ಗೊಂದು ಒಳ್ಳೆ ರೀತಿಯ ಒಂದು ಅನುಭವ. ಒಂದು ಮಂಗಳೂರಲ್ಲಿ ಒಂದಿಷ್ಟು ಒಳ್ಳೆಯ ಅಂತ ಒಂದು ಪ್ಲೇಸ್ ಇದೆ ಅಂತ ಹೇಳಿ ನಂಗೆ ಗೊತ್ತಾದ್ದು ಮೊದಲು. ನೀವು ಬಂದಿದ್ರಿ ಬಟ್ ನಂಗೆ ಹೇಳಲಿಲ್ಲ ಇತ್ತು. ಫಸ್ಟ್ ಟೈಮ್ ನೀವು ಕೂಡ ನೀವು ಸೆಕೆಂಡ್ ಟೈಮ್ ಬರುದಲ್ಲ? ಹೌದು, ನಾನು ಇದು ಫಸ್ಟ್ ಟೈಮ್ ಬಂದದ್ದು. ಚಾನಲ್ ಮಾಡಿದ್ರಲ್ಲ ಆ ಮುಖಾಂತರ ಅದು ಸ್ವಲ್ಪ ಜನರಿಗೆ ಇದು ಇಲ್ಲಿಯ ಬಗ್ಗೆ, ಇಲ್ಲಿಯ ಪರಿಸರ ಮತ್ತೆ ಇಲ್ಲಿಯ ಮ್ಯೂಸಿಯಂ ಇಲ್ಲಿಯ ಟೋಟಲ್ ಎಲ್ಲ ಇಲ್ಲಿಯ ಬಗ್ಗೆ ತಿಳಿದುಕೊಳ್ಳಿ ಅನ್ನುವ ಆಸೆಯಿಂದ ನಾನು ನಿಮ್ಗೆ ತಿಳಿಸಿದೆ. ಹಾಗೆ ಇನ್ನಷ್ಟು ಇಲ್ಲಿಗೆ ಜನ ಬರಲಿ, ಇನ್ನೂ ಇಲ್ಲಿಯ ಪರಿಸರವನ್ನು ಎಂಜಾಯ್ಮೆಂಟ್ ಎಲ್ಲರೂ ಮಾಡ್ಕೊಳ್ಳಿ ಅನ್ನುವ. ಮಂಗಳೂರಿಂದ ಬರುವುದಾದ್ರೆ 17 ಕಿಲೋಮೀಟರ್ ಒಳಗೆ ಬಂದ್ರೆ ನಿಮ್ಗೆ ಮುಡಿಪು ಸಿಗುತ್ತೆ. ಮುಡಿಪು ಜಂಕ್ಷನ್ ಇಂದ ಸ್ವಲ್ಪ ಒಳಗೆ ಹೋಗುವಾಗ ನಿಮ್ಗೆ ಅಲ್ಲಿ ಜಂಕ್ಷನ್ ಇಂದ ನಿಮ್ಗೆ ಕುರ್ನಾಡ್ ಜಂಕ್ಷನ್ ಅಂತ ಇದೆ. ಆ ಜಂಕ್ಷನ್ ಇಂದ ಮುಂದೆ ಬರುವಾಗ ನಿಮ್ಗೆ ಅಲ್ಲಿ ಹೋದ್ರೆ ನಿಮ್ಗೆ ಈ ಜಾಗ ಸಿಗುತ್ತೆ. ಜಾಗದ ಹೆಸರು ಬಂದು ಗೋವರ್ಧನಗಿರಿ ಬೆಟ್ಟ ಅಂತ ಹೇಳಿ. ಅಲ್ಲಿ ನಿಮ್ಗೆ ಕೃಷ್ಣನ ಧ್ಯಾನ ಮಂದಿರ ಇದೆ, ಮತ್ತೆ ಮ್ಯೂಸಿಯಂ ಇದೆ. ಇದನ್ನೆಲ್ಲ ನೀವು ನೋಡ್ಬೇಕಂದ್ರೆ ಇಲ್ಲೊಮ್ಮೆ ಬರ್ಬೇಕಾಗತ್ತೆ. ನೀವು ಇದರೊಳಗೆ ಬಂದ್ರೆ ನಿಮ್ಗೆ ಎಂಟ್ರೆನ್ಸ್ ಟಿಕೆಟ್ 30 ರೂಪಾಯಿ ಚಾರ್ಜ್ ಇರುತ್ತೆ. ಮ್ಯೂಸಿಯಂ ನೋಡ್ಬೇಕಂತ ಹೇಳಿದ್ರೆ ನಿಮ್ಗೆ ಇಲ್ಲಿ 50 ರೂಪಾಯಿ ಚಾರ್ಜ್ ಇರುತ್ತೆ. ಮತ್ತೆ ಇಲ್ಲಿ ಫೋಟೋ ತೆಗಿಬೇಕಂತ ಹೇಳಿದ್ರೆ 300 ರೂಪಾಯಿ ಚಾರ್ಜ್ ಇರುತ್ತೆ.